ನಾನು ಡಾಕ್ಟರ್ ಸ್ಟ್ಯಾನ್ಲಿಯು ಹರಟೆ ಹೊಡಿತಾ ಕುಳಿತಿರಬೇಕಾದರೆ ಬುದ್ದಯ್ಯ ನಮ್ಮೆದುರೇ ಒಂದು ಕರಿಕೋಳಿಯನ್ನು ತಂದು ಕತ್ತರಿಸಿ ಅರೆಬರೆ ಬೇಯಿಸಿ ಹೊಟ್ಟೆ ಬಾಕರಂತೆ ತಿಂದ. ಒಂದು ಬಾಟ್ಲಿ ಬೆಂಕಿಯಂತ ಕಳ್ಳಬಟ್ಟಿ ಶರಾಬನ್ನು ತಂದು ನೆಟ್ಟಗೆ ಗಂಟಲಿಗೆ ಹೊಯ್ದುಕೊಂಡು ಗಟಗಟ ಕುಡಿದ. ಕೆಲವೇ ಕ್ಷಣಗಳೊಳಗೆ ನೆಟ್ಟಗೆ ನಿಲ್ಲಲಾರದಷ್ಟು ಪಾನಮತ್ತನಾಗಿದ್ದ ಬುದ್ದಯ್ಯ ಒಂದು ಗಲೀಜಾದ ಚೀಲ ಹಿಡಿದುಕೊಂಡು ವಿಕಾರವಾಗಿ ನಗುತ್ತಾ ತೂರಾಡುತ್ತಾ ನನ್ನೆದುರು ಬಂದು ಚೀಲದಿಂದ ಎಂತೋ ಒಂದಿಷ್ಟು ಒಣಗಿದ ಬೇರುಗಳನ್ನು ತೆಗೆದು ನನ್ನ ಕೋವಿಗೆ ಪೂಜೆ ಮಾಡಬೇಕೆಂದು ಹೇಳಿದ. ಅವನು ಬೇರನ್ನು ತೆಗೆದುಕೊಂಡು ಕೋವಿಯ ನೆಳಗೆಯಿಂದ ಹತ್ತೆಯವರೆಗೆ ಅದನ್ನು ಸುತ್ತುವರಿಸಿ ನಿವಾಳಿಸಲು ಯತ್ನಿಸಿದ. ಅವನ ತಲೆಗೆ ನಿಶ ಎಷ್ಟೊಂದು ಏರಿತೆಂದರೆ ಕೋವಿ ಎಲ್ಲ ಇತ್ತು, ಅವನ ಕೈ ಎಲ್ಲೋ ಇತ್ತು. ಕೊನೆಗೆ ನಾನೇ ಅವನ ಕೈಯಾಡಿಸಿದ್ದಲ್ಲ ಕೋವಿ ಹಿಡಿದು ಪೂಜೆಯನ್ನು ಪೂರ್ತಿ ಮಾಡಿದ. ಅಲ್ಲಿಗೆ ಅವನ ಪೂಜೆ ಮಂತ್ರಗಳೆಲ್ಲ ಮುಗಿದು ಆ ನರಭಕ್ಷಕನ ಹಣೆ ಬರ ತೀರ್ಮಾನವಾದಂತೆಯೇ ಅದು ಎಲ್ಲಿದ್ದರೂ ಬಂದು ನನ್ನ ಬಂದೂಕಿಗೆ ಬಲಿಯಾಗುತ್ತದೆ ಎಂದು ಘೋಷಿಸಿದ. ನಮ್ಮ ಸುತ್ತಿ ನಿಂತಿದ್ದ ಹಳ್ಳಿಯವರೆಲ್ಲ ಕೊನೆಗೂ ಸಮಾಧಾನದ ನಿಟ್ಟುಸಿರು ಬಿಟ್ಟರು. ಅವನ ಪೂಜಾ ಕರ್ಮಗಳನ್ನು ಮುಗಿಯುವ ಹೊತ್ತಿಗೆ ಸರಿಯಾಗಿ ಶರಾಬಿನ ಹೊಡೆತದಿಂದ ತತ್ತರಿಸುತ್ತಿದ್ದ ಬುದ್ದಯ್ಯ ನಿಶೆ ತಾಳಲಾರದೆ ಬಿದ್ದು ಬಯಲಿನಲ್ಲೇ ಗೊರಕೆ ಹೊಡೆಯತೊಡಗಿದ. ಇಲ್ಲಿ ಮುಖ್ಯವಾದುದೆಂದರೆ ಹಳ್ಳಿಯವರೆಲ್ಲ ಸಂತುಷ್ಟರಾದರು. ಬುದ್ದಯ್ಯನ ಮರ್ಯಾದೆಯೊಂದಿಗೆ ಹಳ್ಳಿಯವರ ಘನತೆಯೂ ಮತ್ತೆ ಚೇತರಿಸಿಕೊಂಡಿತ್ತು. ನಾನು ಸ್ಟ್ಯಾನ್ಲಿ ಮುಖ ನೋಡಿಕೊಂಡು ನಸುನಕ್ಕು. ಕತ್ತಲಾಗಿತ್ತು. ತ್ಯಾಗರ್ತಿಗೆ ಈ ಕತ್ತಲಲ್ಲಿ ಕಾರು ಬಿಟ್ಟುಕೊಂಡು ಹಿಂದಿರುವುದು ನರಕ ಸದೃಶ್ಯವಾಗಿತ್ತು. ಆದ್ದರಿಂದ ಕಾರಿನ ಸ್ಪ್ರಿಂಗ್ಗಳ ಮುರಿದುಕೊಂಡು ತ್ಯಾಗರ್ತಿಗೆ ಹೋಗುವುದರ ಮೊದಲು ನಡೆದೇ ಅಲ್ಲಿಗೆ ಹೋಗಲು ತೀರ್ಮಾನಿಸಿ ಕಾರನ್ನು ಬೆಳಂದೂರಿನಲ್ಲಿ ನಿಲ್ಲಿಸಿ ತ್ಯಾಗರ್ತಿಗೆ ಹೊರಟು. ತ್ಯಾಗರ್ತಿಯಲ್ಲಿ ಸ್ಟ್ಯಾನ್ಲಿ 2 ಹಸುಗಳನ್ನು ಕೊಂಡು ತಂದ. ಅದನ್ನು ಕಾಡಿನಲ್ಲಿ ಹುಲಿ ಓಡಾಡುವ ಜಾಗ ನೋಡಿ ಕಟ್ಟಿದ್ದೆವು. ಬೆಳಂದೂರಿನಲ್ಲೂ ನಮಗೆ 3 ದನಗಳನ್ನು ಹುಲಿಗಾಗಿ ಕಟ್ಟಲು ಕೊಟ್ಟರು. ಅವುಗಳನ್ನು ಹಳ್ಳಿಯವರು ಹುಲಿ ಸಾಧಾರಣವಾಗಿ ಕಾಣಿಸಿಕೊಳ್ಳುತ್ತದೆ ಎಂದು ತೋರಿಸಿದ ಜಾಗದಲ್ಲಿ ಕಟ್ಟಿದೆವು. ಇದು ನಾನು ಸಾಧಾರಣವಾಗಿ ಅನುಸರಿಸುತ್ತಿದ್ದ ಕ್ರಮಕ್ಕಿಂತ ಭಿನ್ನವಾಗಿತ್ತು. ನನಗೆ ಸಾಕಷ್ಟು ಕಾಲಾವಕಾಶವಿಲ್ಲದಿದ್ದೇ ಇದಕ್ಕೆ ಕಾರಣ. ನಾನು ಸಾಧಾರಣವಾಗಿ ಮೊದಲು ಮರದ ಮೇಲೆ ಮಚಾನನ್ನು ರಚಿಸಿ ಅನಂತರ ಅಲ್ಲಿಂದ ಚೆನ್ನಾಗಿ ಕಾಣುವ ಜಾಗದಲ್ಲಿ ಹುಲಿಯನ್ನು ಆಕರ್ಷಿಸಲು ದನ ಕಟ್ಟುತ್ತಿದ್ದೆ. ಇದರ ಅನುಕೂಲ ಏನೆಂದರೆ ಹುಲಿ ಅಕಸ್ಮಾತ್ ದನವನ್ನು ಹಿಡಿದುಕೊಂಡರೆ ಅನಂತರ ಸದ್ದುಗದ್ದಲವಿಲ್ಲದೆ ಮಚಾನನ್ನು ಹತ್ತಿ ಕುಳಿತು ಹುಲಿಗಾಗಿ ಕಾಯಬಹುದು. ಹುಲಿ ದನವನ್ನು ಹಿಡಿದಾದ ಮೇಲೆ ಮಚಾನನ್ನು ಮರದ ಮೇಲೆ ಕಟ್ಟುವುದಾದರೆ ಮಚಾನನ್ನು ರಚಿಸುವ ಗಲಾಟೆಯಲ್ಲಿ ಅಲ್ಲೇ ಸಮೀಪದಲ್ಲಿ ಅಡಗಿಕೊಂಡಿರುವ ಹುಲಿ ಗಾಬರಿಯಾಗಿ ಮತ್ತೆ ತಾನು ಕೊಂದ ಪ್ರಾಣಿಯನ್ನು ತಿನ್ನಲು ಬಾರದೆ ಪರಾರಿಯಾಗುವ ಸಾಧ್ಯತೆ ಇತ್ತು. ಆದರೆ ಬೆಳಂದೂರಲ್ಲಿ ನನಗೆ ಗತ್ಯಂತರವೇ ಇರಲಿಲ್ಲ. ಮಚಾನನ್ನು 4-5 ಕಡೆ ರಚಿಸಿ ಅನಂತರ ಅಲ್ಲಿ ದನಗಳನ್ನು ಕಟ್ಟುವಷ್ಟು ಕಾಲಾವಕಾಶವೇ ಇರಲಿಲ್ಲ. ಇಷ್ಟೆಲ್ಲ ಮಾಡಿ ಮುಗಿಸಿ ಬೆಳಂದೂರಿಗೆ ಹಿಂದಿರುಗುವ ಹೊತ್ತಿಗಾಗಲೇ ಕತ್ತಲಾಗತೊಡಗಿತ್ತು. ಮತ್ತೆ ನಾವು ಬೆಳಂದೂರಿನಿಂದ ನಡೆದೇ ತ್ಯಾಗರ್ತಿ ಕಡೆ ಹೊರಟೆವು. ಕತ್ತಲಲ್ಲಿ ಎಲ್ಲಾದರೂ ಇದ್ದಕ್ಕಿದ್ದಂತೆ ನರಭಕ್ಷಕರು ನಮ್ಮ ಮೇಲೆರಗಬಹುದೆಂದು ಬಂದೂಕುಗಳನ್ನು ಸಿದ್ಧ ಮಾಡಿಕೊಂಡೇ ನಾವು ಹುಷಾರಾಗಿ ಆಚೀಚೆ ನೋಡುತ್ತಾ ನಾವು ತ್ಯಾಗರ್ತಿ ತಲುಪಿದೆವು. ನಾವು ಮಾರನೇ ದಿನ ಬೆಳಂದೂರಿಗೆ ಹೋದಾಗ ನಾವು ಕಟ್ಟಿದ್ದ ಯಾವ ಜಾನುವಾರುಗಳನ್ನು ಹುಲಿ ಮುಟ್ಟಿರಲಿಲ್ಲ. ಆದರೆ ನಾವು ದನಗಳನ್ನು ಕಾಡಿನಲ್ಲಿ ಕಟ್ಟಿ ಪ್ರಯತ್ನ ಆರಂಭಿಸಿದ 3ನೇ ದಿನ ಡಾಕ್ಟರ್ ಸ್ಟ್ಯಾನ್ಲಿಯ ಆಸ್ಪತ್ರೆಗೆ ಒಬ್ಬ ಗಾಬರಿಯಲ್ಲಿ ಭೀತನಾಗಿ ಓಡೋಡಿ ಬಂದು ಅವರ ಸಂಬಂಧಿಕನೊಬ್ಬನನ್ನು ಹುಲಿ ಎತ್ತುಕೊಂಡು ಹೋಯಿತೆಂದು ಆರ್ತ ಸ್ವರದಲ್ಲಿ ಕೂಗಿದ. ನಮಗೆ ಹೇಳಿದ ಮನುಷ್ಯ ಮತ್ತು ಅವನ ಹೆಂಡತಿ ಹಾಗೂ ಹುಲಿಗೆ ಬಲಿಯಾದವನು ಮತ್ತು ಅವನ ಹೆಂಡತಿ ತ್ಯಾಗರ್ತಿ ಮತ್ತು ಬೆಳಂದೂರು ನಡುವೆ ದಾರಿಯ ಪಕ್ಕದಲ್ಲಿ ಅಕ್ಕಪಕ್ಕ ಗುಡಿಸಲು ಕಟ್ಟಿಕೊಂಡು ವಾಸವಾಗಿದ್ದರು. ಆತನ ಸಂಬಂಧಿಕ ತ್ಯಾಗರ್ತಿಯ ಅಂಗಡಿಗೆ ಹೋದವನು ಸಾಮಾನುಗಳನ್ನು ತೆಗೆದುಕೊಂಡು ಹಿಂದಿರುಗುತ್ತಿದ್ದ. ಅವನ ಹೆಂಡತಿ ಹಾಗೂ ಇತರ 2 ದಂಪತಿಗಳು ಗುಡಿಸಲಿನ ಎದುರು ನಿಂತು ಮಾತನಾಡುತ್ತಿರಬೇಕಾದರೆ ತ್ಯಾಗರ್ತಿಯಿಂದ ಬರುತ್ತಿದ್ದವ ಕಂಡ. ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ಅವನು ಭಯಾನಕವಾಗಿ ಕೂಗಿಕೊಂಡಿದ್ದು ಕೇಳಿಸಿತು. ಗುಡಿಸಲುಗಳ ಮುಂದೆ ನಿಂತಿದ್ದ 3 ತಲೆ ಎತ್ತಿ ನೋಡಿದಾಗ ಬರುತ್ತಿದ್ದವ ಅಲ್ಲಿರಲಿಲ್ಲ. ನಮಗೆ ಈ ವಿಷಯ ಹೇಳಿದ ಮನುಷ್ಯ ಕೊಡಲಿ ತೆಗೆದುಕೊಂಡು ಮಾಯವಾದವನ ಹೆಂಡತಿಯೊಂದಿಗೆ ಗಟ್ಟಿಯಾಗಿ ಕೂಗಿ ಕರೆಯುತ್ತಾ ಆತ ಕೂಗಿಕೊಂಡು ಎಲ್ಲಿ ಮಾಯವಾದನೆಂದು ಹುಡುಕಲು ಹೊರಟ. ನರಭಕ್ಷಕನ ಕಲ್ಪನೆ ಅವರಿಗೆ ಬರಲೇ ಇಲ್ಲ. ಕಾಡಿನ ಯಾವುದೋ ದೆವ್ವದ ಕೆಲಸ ಇದ್ದಿರಬಹುದೆಂದು ತಿಳಿದರು. ಅವನು ನಾಪತ್ತೆಯಾದ ಜಾಗ ತಲುಪುತ್ತಲೂ ರಸ್ತೆಯ ಮರಳಿನಲ್ಲಿ ರಕ್ತದ ಕಲೆಗಳಿಂದ ಅಗಾಧವಾದ ಹುಲಿ ಹೆಜ್ಜೆಗಳು ಕಂಡವು. ಕೂಡಲೇ ಇಬ್ಬರಿಗೂ ಎದೆ ನಡುಕು. ಅವರು ನಾಪತ್ತೆಯಾದವನ ಹೆಸರನ್ನು ನಿಂತಲಿಂದನೇ ಕೂಗುತ್ತಾ ಹೆದರಿ ಹಿಂದಿರುಗಲಿದ್ದರು. ಆ ಹೆಂಗಸಿನ ಕೂಗಿನಿಂದ ಕೋಪಗೊಂಡ ಹುಲಿ ತನ್ನ ಭೋಜನಕ್ಕೆ ಅಡ್ಡಿಯಾದವರನ್ನು ಬೆದರಿಸಲು
ಕಾಡಿನೊಳಗಿನಿಂದಲೇ ಒಮ್ಮೆ ಭಯಂಕರ ಗರ್ಜಿಸಿತು. ತಕ್ಷಣ ಅವನನ್ನು ಹುಡುಕ ಹೋದ ಇಬ್ಬರು ತಿರುಗಿ ತಮ್ಮ ಗುಡಿಸಲ ಕಡೆಗೆ ಪರಾರಿಯಾದರು. ಅಲ್ಲೇ ಆತ ಇದ್ದುದರಲ್ಲೇ ಭದ್ರವೆಂದು ಭಾವಿಸಿದ ಗುಡಿಸಲೊಂದರೊಳಗೆ ಇಬ್ಬರು ಹೆಂಗಸರನ್ನು ಕೂಡಿ ತ್ಯಾಗರ್ತಿಗೆ ಬೇರೊಂದು ಬಳಸು ಮಾರ್ಗ ಹಿಡಿದು ಓಡಿ ಬಂದಿದ್ದ. ಆ ನರಭಕ್ಷಕ ಈಗಲೂ ಇನ್ನೂ ಅವನ ಸಂಬಂಧಿಕನನ್ನು ತಿನ್ನುತ್ತಿರುತ್ತದೆ. ನೀವು ಕೊಂಚ ಧೈರ್ಯ ಮಾಡಿ ಬಂದರೆ ಅದನ್ನು ಅಲ್ಲೇ ಗುಂಡಿಕ್ಕಬಹುದೆಂದು ಹೇಳಿದ. ಇದಿಷ್ಟು ಬೆಳಂದೂರು ನರಭಕ್ಷಕನ ಕಥೆಯ 2ನೇ ಅಧ್ಯಾಯ ತಾವು ಕೇಳಿದಿರಿ. ಮುಂದಿನ ಅಧ್ಯಾಯ ಕತ್ತಲಲ್ಲಿ ಕೇಳಿದ ಚೀತ್ಕಾರ. ನಮಸ್ಕಾರ.